ಬಗ್ಗಿ ನಡೆಯೋ ಕಾಲ ಮುಗಿಯೋಕ್ಕಂತಲ್ಲ. ಇನ್ ಮುಂದೆ ತಪ್ಪು ನೋಡಿ ನಾವು ಸುಮ್ಮನೆ ಕೂರಲ್ಲ. ನಿಮ್ಗೆಲ್ಲ ನಾವು ಸಂಬಳ ಕೊಟ್ಟು ಮರ್ಯಾದೆ ಸ್ವಲ್ಪ ಜಾಸ್ತಿ ಕೊಟ್ರು, ಲಂಚ ಇಲ್ಲದೆ ಸಿಸ್ಟಮ್ ಅಲ್ಲಿ ಕೆಲ್ಸ ಆಗ್ತಿಲ್ಲ. ಸರ್ಕಾರ ನಮ್ಮಿಂದಲೇ, ನಾವು ಕಟ್ಟೋ ಟ್ಯಾಕ್ಸ್ ಇಂದಲೇ ಅನ್ನೋ ಸತ್ಯ ತಿಳ್ಕೊಂಡು ನಾವು ಮಾತಾಡೋದು ಕಲಿಬೇಕು. ಕರಪ್ಷನ್ ಬಾಯ್ಕಾಟ್ ದ ಕರಪ್ಷನ್, corruption, boycott the corruption. ಲಂಚ ಇಸ್ಕೊಂಡ್ ಬೋಟ್ ಹಾಕೋರು, ಮೂರು ಬಿಟ್ಟೋರ್ ಸೇಲಾಗವ್ರೆ. ಸಾರಾಯಿ, ಬಿರಿಯಾನಿ, ಸೀರೆ, ಕುಕ್ಕರ್, ನಿಕ್ಕರ್, ಟಿವಿ ಬೇರೆ. ಗೆಲ್ಲೋ ಕುದುರೆ ಬಾಲ ಹಿಡ್ದು ಇಷ್ಟ್ ವರ್ಷ ನಿಮಗಾಗಿದ್ದೇನು ಕೆಲ್ಸ ಏನೇನಾಗಿದೆ ಅಂತ ತಮ್ಮಿದ್ರೆ ಹೋಗ್ ಕೇಳಿ ನೀವು. ಪ್ರತಿಯೊಂದು ಲೆಕ್ಕ ಹಾಕೊಡೋ ನಿಮ್ಮಲ್ಲಿರೋ ಅಭ್ಯರ್ಥಿಗೆ ಜಾತಿ ಧರ್ಮ ಬ್ಯಾಕ್ಗ್ರೌಂಡ್ ನೋಡ್ದೆ ವೋಟ್ ಮಾಡೋದು ಕಲಿಬೇಕು. ಕರಪ್ಷನ್ ಬಾಯ್ಕಾಟ್ ದ ಕರಪ್ಷನ್, corruption, boycott the corruption. ಅಲ್ಲ ಗುರು, ಬ್ಯಾಕ್ಗ್ರೌಂಡ್ ನೋಡದೆ ಓಟ್ ಹಾಕ್ಬೇಕು ಅಂತಿರಲ್ಲ, ಇವ್ರು ಗೆದ್ಮೇಲೆ ಕೆಲಸ ನಿಯತ್ತಾಗಿ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಏನ್ ಗುರು? ನಾವೇ ಅವ್ರನ್ನ ಆಯ್ಕೆ ಮಾಡೋದಲ್ವಾ? ಅವ್ರ ಆಯ್ಕೆ ಆದ್ಮೇಲೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವರೇ ಎಲ್ಲ ಮಾಡ್ತಾರೆ ಅಂತ ನಾವು ಸುಮ್ಮನೆ ಕೂರೋದಲ್ಲ. ಅವರಿಗೂ ಜವಾಬ್ದಾರಿ ಇರುತ್ತೆ, ನಮಗೂ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಏನು ಅನ್ನೋದು ಡೀಟೇಲ್ ಆಗಿ ಹೇಳೋಕೆ ಈ ಸಾಂಗ್ ಸಾಕಾಗಲ್ಲ. ಅದ್ರದ್ದೊಂದು ಸಣ್ಣ ಟ್ರೈಲರ್ ಹೇಳ್ತೀನಿ ಕೇಳು. ಬೇಕಾಗಿಲ್ಲ ಲೀಡರ್ಸ್, ನಾವೇ ಇಲ್ಲಿ ಲೀಡರ್ಸ್. ಗೂಟದ್ ಕಾರಲ್ಲಿ ಓಡಾಡ್ಕೊಂಡು ದೌಲತ್ ಮಾಡೋ ಲೀಡರ್ಸ್ ಬೇಡ. ತಿಂಗಳ ಸಂಬಳ ಇಸ್ಕೊಂಡ್ ಕೆಲ್ಸ ಮಾಡೋ ವರ್ಕರ್ಸ್ ಬೇಕು. ಕೆಲ್ಸ ಏನೇನಂತ ನಮ್ಮ ಹತ್ರ ಬಂದ್ ಕೇಳಿ, ಕೇಳ್ಕೊಂಡ್ ಹೋಗಿ ನೀವು ಪ್ಲಾನ್ ಮಾಡ್ಕೊಂಡ್ ಬನ್ರಿ. ಖರ್ಚು, ಸಮಯ, ಕ್ವಾಲಿಟಿನ ತಂದು ನಮ್ ಮುಂದಿಡ್ಬೇಕು. ಮೆಜಾರಿಟಿ ಜನಗಳು ಒಪ್ಪಿದ ಕೆಲ್ಸ ಜಾರಿಗ್ ಬರ್ಬೇಕು. ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಕೆಲ್ಸದ ಅಪ್ಡೇಟ್ ಕೊಡ್ತಿರ್ಬೇಕು. ಜನಗಳಿಂದ ಆಯ್ಕೆಯಾದೋರ್ ಕೆಲ್ಸದ ಮೇಲೂ ಕಣ್ಣಿರ್ಬೇಕು. 6 ತಿಂಗಳಿಗೊಂದ್ ಪೋಲಿಂಗ್ ಆಗ್ಲಿ, ರೈಟ್ ಆಗಿದ್ರೆ ಕೆಲ್ಸ ಮಾಡ್ಲಿ, ತಪ್ಪಾಗಿದ್ರೆ ವಾರ್ನಿಂಗ್ ಇರ್ಲಿ. ಬೇಡ ಅಂದ್ರೆ ಕೆಲ್ಸ ಬಿಡ್ಲಿ. ದೇಶದ ಹಳ್ಳಿ ಮನೆಯಲ್ಲಿ ಒಂದೇ ಒಂದು ಸೆಲ್ ಫೋನ್ ಇಲ್ವಾ? ಪೋಲಿಂಗ್ ಇಟ್ರೆ ಜನಗಳೆಲ್ಲ ಫೋನಲ್ಲಿ ವೋಟಿಂಗ್ ಮಾಡೋದಿಲ್ವಾ? ನಮ್ದೇ ದುಡ್ಡು ಅಲ್ವಾ, ನಮ್ದೇ ಕೆಲ್ಸ ಅಲ್ವಾ, ನಾವೇ ಬಳಸೋದಲ್ವಾ, ನಾವೇ ಕೇಳ್ಬೇಕಲ್ವಾ? ಹೇಳ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಸ್ವಾಮಿ, ಯೂನಿವರ್ಸಲ್ ಇಂಟೆಲಿಜೆನ್ಸ್ ವೋಟರ್ಸ್ಗೆಲ್ಲ ಬೇಕು ಸ್ವಾಮಿ. ಮಾತಾಡಿ ಬಾಯ್ ಬಿಟ್ಟಿ ಮಾತಾಡಿ, ಮಾತಾಡಿ ಬಾಯ್ ಬಿಟ್ಟಿ ಮಾತಾಡಿ. ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ಪ್ರಜಾಕಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಓದಿ, ಇಲ್ಲ www.prajakya.org ಗೆ ವಿಸಿಟ್ ಮಾಡಿ. ಅದ್ರಲ್ಲಿ ಆಡಿಯೋನು ಇದೆ, ಕೇಳಿ. ಇಷ್ಟು ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ನಮ್ಗೆಲ್ಲ ಪ್ರಜಾಪ್ರಭುತ್ವ ಯಾಕೆ ಗುರು? ನಮ್ದು ಬಿಗ್ಗೆಸ್ಟ್ ಡೆಮೋಕ್ರೆಟಿಕಲ್ ಕಂಟ್ರಿ ಅನ್ನೋದು ಹೇಳ್ಕೊಳಕ್ ಮಾತ್ರನಾ? ಸರ್, ಬೇರೆ ಯಾರು ನಾಮ ಹಾಕದ್ ಬೇಡ ಅಂತ ನೀವೇ ಫಸ್ಟ್ ಹಾಕಿ. ನಿಮಗೂ ಹಾಕಿದಾರೆ ನೋಡಿ, ಅಲ್ಲಿ ಹಾಕಿಲ್ವಾ? ನಿಮಗ್ ಕಾಣಿಸ್ತಿಲ್ಲ ಅಷ್ಟೇ ಅದು.